ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಗುರುವಾರ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತಹ ಒಂದು ಯೂನಿಕ್ ರೆಸಿಪಿ ಅವಲಕ್ಕಿ ಬಿಸಿಬೇಳೆ ಬಾತ್ನ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ರೈಸ್ ಬಿಸಿಬೇಳೆ ಬಾತ್ ಥರನೇ ಇರುತ್ತೆ, ಆದರೆ ಇದರಲ್ಲಿ ಅವಲಕ್ಕಿ ಹಾಕ್ತೀವಿ. ಇದಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಯೂನಿಕ್ ಆಗಿ ಇರುತ್ತೆ. ಹಾಗೆಯೇ ಇವತ್ತು ಮನೆಗೆ ಸಡನ್ನಾಗಿ ಒಬ್ಬರು ಗೆಸ್ಟ್ ಬಂದರು. ಅವರಿಗೆ ಟೀ ಮತ್ತು ಸ್ನ್ಯಾಕ್ಸ್ಗೋಸ್ಕರ ಒಂದು ಹೊಸದಾದ ಇನ್ಸ್ಟಂಟ್ ನಿಪ್ಪಟ್ಟು ರೆಸಿಪಿನ ಟ್ರೈ ಮಾಡಿದ್ದೀನಿ. ಆ ರೆಸಿಪಿ ಕೂಡ ಇವತ್ತು ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಇನ್ಸ್ಟೆಂಟಾಗಿ ಅವಲಕ್ಕಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಹಾಕೋತಿದ್ದೀನಿ. ನಂತರ ಹುರುಳಿಕಾಯಿ, ಕ್ಯಾರೆಟ್ ಮತ್ತು ಗೆಡ್ಡೆಕೋಸನ್ನು ಚಿಕ್ಕದಾಗಿ 1 ಕಪ್ ಆಗುವಷ್ಟು ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ಹಾಕಿ 1 ವಿಷಲ್ ಅಥವಾ 2 ವಿಷಲ್ ಅಷ್ಟು ಕೂಗಿಸ್ಕೋಬೇಕು. ತರಕಾರಿ ಮತ್ತು ಬೇಳೆ ನೀಟಾಗಿ ಮ್ಯಾಶ್ ಆಗಿದ್ದರೆ ಬಿಸಿಬೇಳೆ ಬಾತ್ ತುಂಬ ಬೈಂಡಿಂಗ್ ಆಗಿ ನೀಟಾಗಿ ಬರುತ್ತೆ. ಅದಕ್ಕಾಗಿ ನಂತರ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಗೂ ಕಡಲೆಬೀಜ. ನಾನಿಲ್ಲಿ ಬಟಾಣಿ ನೆನೆಸೋದು ಮರ್ತೋಗಿದ್ದೆ, ಅದಕ್ಕೋಸ್ಕರ ನಾನು ಕಡಲೆಬೀಜ ಹಾಕ್ತಿದ್ದೀನಿ. 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಟಿಕೆ ಇಂಗನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ 2 ಸ್ಮಾಲ್ ಸೈಜ್ ಟೊಮ್ಯಾಟೋನ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ 2 ಸ್ಪೂನಷ್ಟು ಹುಣಸೆ ರಸ, 2 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪುಡಿ. ಇದು ರೆಸಿಪಿನ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದಂತಹ ತರಕಾರಿ ಬೇಳೆ ಮಿಶ್ರಣನ ಇದಕ್ಕೆ ಈ ಹಂತದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದು ಚೆನ್ನಾಗಿ ಕುದಿ ಬಂದ ಮೇಲೆ 1.5 ಕಪ್ಪಷ್ಟು ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ಇಲ್ಲಿ ನಾನು ಚೆನ್ನಾಗಿ ತೊಳೆದು ಸೋರಾಕಿದ್ದೆ, ಅದನ್ನು ಇವಾಗ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿಗೆ ಮಸಾಲೆ ಹಿಡಿಯೋವರೆಗೂ ಒಲೆ ಮೇಲೇ ಇದನ್ನು ಸಿಮ್ಮಲ್ಲಿ ಹಾಕಿ ಬಿಡಬೇಕು. 5 ನಿಮಿಷ ಕುದಿ ಬಂದ ನಂತರ ಇದು ಈ ಹದಕ್ಕೆ ಬಂದ ಮೇಲೆ ಇದನ್ನು ಬಿಸಿ ಇರುವಾಗಲೇ ಖಾರ ಬೂಂದಿ ಜೊತೆ ಸವಿಯೋಕ್ಕೆ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ. ನನಗೆ ಅವಲಕ್ಕಿ ಬಿಸಿಬೇಳೆ ಬಾತ್ ಜೊತೆ ತುಪ್ಪ ತುಂಬಾ ಇಷ್ಟ ಆಗುತ್ತೆ. ನಾನು ಅದಕ್ಕೆ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನಿಪ್ಪಟ್ಟು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಶೇಂಗಾ ಬೀಜನ ಹುರಿದಿಟ್ಕೊತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗೆದಿರೋ ಶೇಂಗಾ ಬೀಜ, ಅರ್ಧ ಕಪ್ಪಷ್ಟು ಹುರ್ಗಡ್ಲೆ, ಕರಿಬೇವಿನ ಸೊಪ್ಪು, 2 ಬ್ಯಾಡಗಿ ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಕಪ್ಪು ಮೈದಾ, 2 ಟೇಬಲ್ ಸ್ಪೂನ್ ಎಳ್ಳು, 2 ಟೇಬಲ್ ಸ್ಪೂನ್ ಚಿರೋಟಿ ರವೆ, ಸ್ವಲ್ಪ ಇಂಗನ್ನು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಅದೇ ಕ್ವಾಂಟಿಟಿಯಲ್ಲಿ, ಸೇಮ್ ಕ್ವಾಂಟಿಟಿಯಲ್ಲಿ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಾದಿರೋಂಥ ಎಣ್ಣೆ ಅಥವಾ ವನಸ್ಪತಿ ತುಪ್ಪನ ಹಾಕಿ ಅದು ಗಟ್ಟಿಯಾಗಿ ಮುಷ್ಟಿ ಕಟ್ಟಿದ್ರೆ ಗಟ್ಟಿಯಾಗಿ ಉಂಡೆ ಮಾಡೋ ಥರ ಕೈಯಲ್ಲಿ ನಿಲ್ಲಬೇಕು. ಆ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನೇ ಹಾಕ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಹೋಗಬೇಕು. ನಂತರ ನೋಡಿ, ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ನಿಪ್ಪಟ್ಟನ್ನು ಮಾಡೋಕ್ಕೆ ಒಂದೊಂದಾಗಿ ಉಂಡೆನ ಕಟ್ಟಿ ಇಲ್ಲಿ ಇಟ್ಕೋತಾ ಇದ್ದೀನಿ. ಇದನ್ನು ಪೂರ್ತಿ ಉಂಡೆಗಳನ್ನಾಗಿ ಫಸ್ಟು ಮಾಡ್ಕೊಡ್ಬೇಕು. ಏನಕ್ಕಂದರೆ ಹಿಟ್ಟು ಆರೋಗ್ಬಿಡುತ್ತೆ. ಅಕ್ಕಿ ಹಿಟ್ಟಾಗಿರೋದ್ರಿಂದ ಬೇಗ ಡ್ರೈ ಆಗ್ತಾ ಇರುತ್ತೆ. ಅಥವಾ ಕಲಸಿರೋ ಹಿಟ್ಟಿಗೆ ನೀವು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಏನಾದರೂ ಸುತ್ತಿ ಇಟ್ಕೊಂಡು ಸ್ವಲ್ಪನೇ ತಗೊಂಡು ಈ ಥರ ಉಂಡೆ ಮಾಡಿ ನೀವು ನಿಪ್ಪಟ್ಟು ಮಾಡ್ಕೋಬೋದು. ನಾನಿವಾಗ ಪೂರ್ತಿ ಎಲ್ಲ ಉಂಡೆ ಕಟ್ಟಿ ಮುಗಿದ್ಮೇಲೆ ಒಂದು ಆಯಿಲ್ ಕವರ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನು ಆಯಿಲ್ ಕವರ್ನ ತೊಗೊಂಡು ಸ್ವಲ್ಪ ಎಣ್ಣೆ ಸವರಿ ಅದನ್ನು ತಟ್ಕೋತಾ ಇದ್ದೀನಿ. ಒಂದು ಉಂಡೆನ ಚಿಕ್ಕದಾಗಿ ನಾನೊಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿ ಅದನ್ನು ತುಂಬ ದಪ್ಪದಾಗಿ ಕೂಡ ಅಲ್ಲ, ಅಂದರೆ ಮಂದವಾಗಿ ಕೂಡ ಅಲ್ಲ, ಅಥವಾ ತುಂಬ ತೆಳುವಾಗಿ ಕೂಡ ಅಲ್ಲ, ಮೀಡಿಯಮ್ ಸೈಜಲ್ಲಿ ಇದನ್ನು, ಮೀಡಿಯಮ್ ತಿಕ್ನೆಸ್ಸಲ್ಲಿ ಇದನ್ನು ನಾನು ತಟ್ಕೊಂಡು ಈ ಥರ ರಿಮೂವ್ ಮಾಡಿ ಪೇಪರ್
ಕುಕ್ಕರಿಂದ ಇದನ್ನು ಹೈ ಫ್ಲೇಮಲ್ಲಿ ಕಾಯಿಸಿರೋ ಎಣ್ಣೆನ ಮೀಡಿಯಮ್ ಫ್ಲೇಮ್ಗೆ ತಂದು ಅದಕ್ಕೆ ಇದನ್ನು ಈ ಥರ ಹಾಕ್ತಿದ್ದೀನಿ. ನಂತರ ನೋಡಿ ಅದು ಬಬಲ್ಸ್ ಬರ್ತಿದೆ ಅಲ್ವಾ, ಅದೆಲ್ಲ ಹೋಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಇನ್ಸ್ಟಂಟ್ ಗರಿ ಗರಿ ನಿಪ್ಪಟ್ಟು ರೆಡಿಯಾಗಿರುತ್ತೆ. ಈವ್ನಿಂಗಲ್ಲಿ ಟೀ ಜೊತೆ ಸವಿಯೋಕ್ಕೆ ಇದು ಒಂದು ಒಳ್ಳೆ ಸ್ನ್ಯಾಕ್ಸ್ ಕೂಡ ಆಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಮೊದಲನೇ ಸಾರಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೈಲಿ ಇದೇ ಥರ ಯೂನಿಕ್ ರೆಸಿಪೀಸ್ ಚಾನಲಲ್ಲಿ ಸಿಗುತ್ತೆ. ಧನ್ಯವಾದಗಳು.